ನವಲಗುಂದದ ಅಜಾತ ನಾಗಲಿಂಗ ಸ್ವಾಮಿಗಳ ಮಹಾಪುರಾಣವನ್ನು ತಾವು 10 ದಿನಗಳ ಪರ್ಯಂತರವಾಗಿ ಬಹಳ ಭಕ್ತಿಯಿಂದ ಶಾಂತಿ ಸಮಾಧಾನದೊಂದಿಗೆ ಕೇಳ್ತಾ ಬಂದಿದ್ದೀರಿ. ನಿನ್ನೆ ನಾಗಲಿಂಗ ಮಹಾಶಿವಯೋಗಿಗಳು ಸಮಗಾರ ಭೀಮವ್ವಳಿಗೆ ವಾರಿಕೇನು ಮಾಡ್ತೀವೋ ಬಿಟ್ಬಿಡು, ನಿಂಗೆ ನೆಲಕಲ್ಲ ಕೈಗೆ ಹಚ್ಕೊಂಡು ಆಕೆಯ ಅತ್ಯಂತ ವಾತ್ಸಲ್ಯದ ಭಕ್ತಿಗೆ ಗುರುನಾಗಲಿಂಗರು ಆಕೆಯನ್ನು ತಮ್ಮ ಪರಮ ಶಿಷ್ಯಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ನಾಗಲಿಂಗ ಸ್ವಾಮಿಗಳು ಬಹಳ ವಿಚಿತ್ರವಾಗಿರತಕ್ಕಂಥ ಪವಾಡಗಳನ್ನೇ ಮಾಡ್ತಾ ಇದ್ದಾರೆ. ಒಂದು ಸಲ ಎಲ್ಲ ಹುಡುಗರನ್ನು ತಗೊಂಡವರು ಸ್ಮಶಾನ ಭೂಮಿಗೆ ಹೋಗಿದ್ರಂತ್ರಿ. ಸ್ಮಶಾನ ಭೂಮಿ ಅಂದರೆ ರುದ್ರಭೂಮಿ. ನೀವು ಸತ್ತವ್ರಿಗೆ ಹೊಗಳ್ತೀರಲ್ಲ, ಆ ಭೂಮಿಗೆ ಹೋದಾಗ ಆ ಊರಾಗಿನ ಮನುಷ್ಯ ಒಬ್ಬ ಸತ್ತಿದ್ದ. ಅವನನ್ನು ಮಣ್ಣು ಕೊಟ್ಟು ಅವನೇನು ತಗೊಂಡು ಹೋಗ್ತಾರಲ್ಲ, ಅದಕ್ಕೆ ಏನಂತೀರಪ್ಪ? 4 ಮಂದಿ ಹೊತ್ಕೊಂಡು ಹೋಗ್ತಿರಲ್ಲ, ಉಸೈ ಅಂತಲೂ ಕರೀತಾರೆ, ಅದಕ್ಕೆ ಶಿದಿಗೆ ಅಂತಲೂ ಕೂಡ ಕರೀತಿರ್ತಾರೆ. ಆ ಮಣ್ಣು ಕೊಟ್ಟ ಬಳಿಕ ಅದನ್ನೆಲ್ಲ ಸ್ವಲ್ಪ ಎಲ್ಲರೂ ಸಳ್ಳು ಮಾಡಿ ಅದನ್ನು ಮೊದಲನೇ ಹಾಗೇ ಬಿಗಿದಿರ್ತಕ್ಕಂಥ ಹಗ್ಗಗಳೆಲ್ಲ ತೆಗೆದೊಗಿತಿರ್ತಾರೆ. ತೆಗೆದೊಗೆದ ಮೇಲೆ ನಾಗಲಿಂಗ ಸ್ವಾಮಿಗಳು ಆ ರುದ್ರಭೂಮಿಗೆ ಹೋದಾಗ ತಮ್ಮ ಜೊತೆಯಲ್ಲಿರ್ತಕ್ಕಂಥ ಭೂಯಿಗಳನ್ನು ಹೇಳಿದ್ರಂತೆ, ಇವತ್ತು ವಿಶೇಷವಾಗಿರತಕ್ಕಂಥ ಅಡ್ಡ ಪಲ್ಲಕ್ಕಿ ಮೆರವಣಿಗೆಯನ್ನು ನವಲಗುಂದದಲ್ಲಿ ಆಗಬೇಕು ಅಂಥೇಳಿ ಅವರೆಲ್ಲ ಗೆಳೆಯರಿಗೆ ಹೇಳಿದ ಕ್ಷಣ ಹೇಗೆ ಮಾಡೋದಪ್ಪ ಅಂತ ಅಂದ್ಕೊಳ್ಳಿ, ಏನಿಲ್ಲ ಈಗೇನು ಹೆಣ ತಂದು ಹುಗುಳಿ ಹೋಗ್ಯಾರಲ್ಲ ಶೀದಿಗೆ, ಅಂದರೆ ನಿಮಗೆ ತಿಳಿಯಂಗಂದ್ರೆ ಅದು ಉಸಾಯಿನ ಅಡ್ಡ ಪಲ್ಲಕ್ಕಿ ಮಾಡಿ ಅದಕ್ಕೆಲ್ಲ ಕಟ್ಟಿಗೆಗಳು ಸಡಲ್ ಮಾಡಿದ್ರಲ್ಲ, ಮತ್ತು ಇವರೆಲ್ಲ ಕಲ್ಲು ತೊಗೊಂಡು ಅದಕ್ಕೆಲ್ಲ ಜಡ್ದು ಬಿಗು ಮಾಡಿ ಮತ್ತೆ ಹರಿದಿರ್ತಕ್ಕಂಥ ಸುತ್ತಲಿ ಅಥವಾ ನಾರದ ಪಡುವನ್ನೆಲ್ಲ ಬಿಗಿ ಮಾಡಿ ಆ ಗೋರಿ ಮೇಲಿದ್ದಂಥ ಎಲ್ಲ ಹೂಗಳು ತಗೊಂಡು ಮತ್ತೆ ಅದಕ್ಕೆಲ್ಲ ಅಲಂಕಾರ ಮಾಡಿದ್ರಂತೆ. ಅಲಂಕಾರ ಮಾಡಿ ಸತ್ತ ಮನುಷ್ಯನ ಉಸಾಯಿ ಒಳಗೆ ನಾಗಲಿಂಗ ಸ್ವಾಮಿಗಳು ಕೂತ್ಕೊಂಡು ಅವರ ಬುಯಿಗಳಿಗೆ ಹಿಡಿದ್ರಂತ, ಊರೊಳಗೆ ಮೆರವಣಿಗೆ ಹೋಗಲೆಪ್ಪ ನಂದು ಅಂಥೇಳಿ. ವಿಚಿತ್ರ ಅಲ್ರಿ ಇದು, ಬಹಳ ವಿಚಿತ್ರವಾಗಿರ್ತಕ್ಕಂಥ ಪವಾಡಗಳನ್ನೇ ಮಾಡ್ತಾ ಇದ್ರು ಅವರು. ಅವ್ರನ್ನ ಹೇಳ್ತಾರೆ, ಮತ್ತೆಲ್ಲಿ ಒಯ್ಬೇಡ್ರಿ, ನನಗೆ ಈ ನವಲಗುಂದದ ಗ್ರಾಮದಲ್ಲಿ ಬ್ರಾಹ್ಮಣರ ಓಣಿಗೆ ಈ ಪಲ್ಲಕ್ಕಿ ಅಡ್ಡ ಪಲ್ಲಕ್ಕಿ ಮೆರವಣಿಗೆ ಆಗಬೇಕು ಅಂಥೇಳಿ ಆದೇಶ ಮಾಡ್ತಾ ಇದ್ದಾರೆ. ಆ ಉಸಾಯಿಯನ್ನು ಹೊತ್ತಂಥ ಬುಹಿಗಳು ಬ್ರಾಹ್ಮಣರ ಓಣಿಗೆ ಪಲ್ಲಕ್ಕಿಯನ್ನು ಹೊತ್ತು ಬರುವುದನ್ನು ನೋಡಿದ್ರು. ಅವರೆಲ್ಲ ನೋಡಿ ಕೆಲವು ಜನ ಬೈಯಾಕ ಪ್ರಾರಂಭ ಮಾಡಿದರು, ಕೆಲವು ಜನ ಆ ಪಲ್ಲಕ್ಕಿನ ಮುಂದೆ ಹೋಗಿಬಿಡಬಾರ್ದು ಅಂತೇಳಿ ಯಾಕೆ ಸತ್ತ ಹೆಣ ಒಯ್ದಂಥ ಉಸಾಯಿಯನ್ನು ತಗೊಂಡು, ಅದು ಮೇಲಾಗಿ ಬ್ರಾಹ್ಮಣರ ಓಣಿ, ಅತ್ಯಂತ ಆಚಾರರವರೆಲ್ಲ. ಹಾಗಾಗಿ ಅವರಿಗೆಲ್ಲ ಬಹಳ ಕೋಪ ಆಗಿ ಆ ಪಲ್ಲಕ್ಕಿನ ಮುಂದೆ ಹೋಗಲಾರ್ದಂಗೆ ಜಗಳ ಮಾಡಿ ಅದನ್ನಲ್ಲೇ ಇಡಿಸಿಬಿಡ್ತಾರೆ ಅವರು. ನಾಗಲಿಂಗಪ್ಪ ಅಂತಂದ, ನನಗೇನಪ್ಪ, ಶುಭನೂ ಅಷ್ಟೇ ಅಶುಭನೂ ಅಷ್ಟೇ, ರಾತ್ರಿನೂ ಅಷ್ಟೇ ಹಗಲೂ ಅಷ್ಟೇ, ನಾ ಬತ್ಲೆ ಇದ್ರೂ ಅಷ್ಟೇ, ಬಟ್ಟಿ ತೊಟ್ಟುಕೊಂಡ್ರೂ ಅಷ್ಟೇ. ಅವಧೂತ ಮಹಾತ್ಮರ ಸ್ಥಿತಿನ ಹಂಗೆ ಇರ್ತೈತೆ ಅದು. ಹಾಗಾಗಿ ಪಲ್ಲಕ್ಕಿಂದ ಇಳಿದು ನಾಗಲಿಂಗರು ಶ್ರೀಮಠಕ್ಕೆ ಬಂದರಂತ. ಆ ಬಳಿಕ ಬ್ರಾಹ್ಮಣರ ಓಣಿ ಒಳಗೆ ಈಕೆ ದುರ್ಗಾಮಾತೆ ಅಂತೀರೇನಂತೀರಿ, ಈಕೆ ಆದಿಶಕ್ತಿ ಪ್ರವೇಶ ಆಗಿ ಅವರಿಗೆಲ್ಲ ಉಲ್ಟಿ ಜುಲಾಬಾಗಿ ಭಯಂಕರ ರೋಗನ್ನು ಹತ್ತಿ ಒಂದು ಮನುಷ್ಯನ ಹುಗಳು ಬರೋದಾಗ ಮತ್ತೊಂದು ಮನುಷ್ಯ ಸತ್ತ ಬಿಡ್ತಿತ್ತಂತ್ರಿ. ಹಿಂಗೆ ಆ ಹೆಣಗಳ ಬೀಳುವುದನ್ನು ನೋಡಿ ಕೆಲವು ಜನ ಅಂತಾರೆ, ಏನಾಗೈತಿ ನೋಡು ಅಂತಂದಾಗ ನಾಗಲಿಂಗಪ್ಪನಿಗೆ ಆದಿಶಕ್ತಿ ಭಗವತಿ ಕೃಪಾಯಿತು, ಕಾಳಿಕಾ ಭವಾನಿದು. ಆಕೆ ಮೊದಲೇ ಹೇಳಿದ್ಲಲ್ಲ,
ನಿನ್ನ ಅಪಮಾನವೇ ನನ್ನ ಅಪಮಾನ. ನಿನಗೆ ಯಾವ ಬೈತಾನ ಆ ಬೇಗಳು ನನಗೆ ಹತ್ತವ, ನಿನಗೆ ಯಾವ ಗೌರವ ಮಾಡ್ತಾನ ನನಗೂ ಗೌರವ ಆಗ್ತದೆ, ಯಾವ ನಿನ್ನ ಸ್ತುತಿ ಮಾಡ್ತಾನ ಆ ಸ್ತುತಿ ನನಗೂ ಹತ್ತದ ಅಂತೇಳಿ ಆಶೀರ್ವಾದ ಮಾಡಿದ್ರಲ್ಲ ಮೊದಲಿಗೆ. ಗುರುಕೃಪಾ ಪಡ್ಕೊಂಡು ಬಂದ ಬಳಕ ಗುರುಕೃಪಾ ಪಡ್ಕೊಂಡು ಬಳಕ ಆ ಮಕ್ಕಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡ್ರಿ, ಓಡಾಡೋಕ ಆ ಕಡೆ ಓಡಾಡ್ತಾವಲ್ಲ. ಆದ್ದರಿಂದ ಆ ಭಗವತಿಗೆ ನೋವಾಯಿತು. ನನ್ನ ಮಗ ಅಡ್ಡ ಪಲ್ಲಕ್ಕಿ ಒಳಗೂ ಕುತ್ಕೊಂಡು ಬರತಕ್ಕಂಥ ಸಮಯದಲ್ಲಿ ಬ್ರಾಹ್ಮಣರೆಲ್ಲ ಭೇದ ಮಾಡಿ ನಡೆಯುವ ಮೆರವಣಿಗೆಯನ್ನು ನಿಲ್ಲಿಸಿದಾರ ಅಂತೇಳಿ ತಿಳ್ಕೊಂಡು, ನೀವಂತೀರಲ್ಲ ಮರ್ಗಿ ಗಾಳಿ ಅಂತ ಇರ್ತಿತ್ತು ಅವಾಗ ಅಂಥೇಳಿ, ಆ ಶಕ್ತಿನ ಈ ರೀತಿಯಾಗಿ ಆಕಿನ ಲೀಲೆ ನಡೀತು. ನಂತರ ಕೆಲವೊಬ್ರು ಮತ್ತು ಅದರಲ್ಲಿ ಹಿರಿಯರು ಇರೋರ್ತಾರಲ್ಲ ಅವರೇನಂತಾರೆ, ಏನಾಗಿದೆ ನೋಡ್ರಿಪ್ಪ ಪಕ್ಕ ಅಂಥೇಳಿ ಎಲ್ಲ ಪಂಚಾಂಗ ನೋಡಿದ್ರು, ಏನು ಬೇಕಾದೆಲ್ಲ ಮಾಡಿದರೂ ಕೂಡ ಸಾಯುವ ಮನುಷ್ಯರ ಸಾಲವೇ ನಿಲ್ತಾ ಇಲ್ಲ. ಹಾಗಾಗಿ ಕೆಲವೊಬ್ರು ಅಂತಾರೆ, ಇದು ಯಾರ ಶಾಪವೂ ಅಲ್ಲ, ಯಾರ ಕಾರಣವೂ ಅಲ್ಲ, ಅಡ್ಡ ಪಲ್ಲಕ್ಕಿಯನ್ನು ತಗೊಂಡೇನವ ಉಸಾಯಿ ತಗೊಂಡೇನು ಮೆರವಣಿಗೆ ತಗೊಂಡು ಬರ್ತಿದ್ನಲ್ಲ ಅಜಾತ ನಾಗಲಿಂಗ ಪವಾಡ ಪುರುಷ, ಅವನ ಮೆರವಣಿಗೆಯನ್ನು ನಿತ್ತಾನ ಹಿಡ್ಕೊಂಡ ನಮ್ಮ ಓಣ್ಯಾಗಿಂತ ರೋಗವನ್ನು ಅಂಟಿ ಸಾಲಾಗಿ ಜನಗಳ ಪ್ರಾಣ ಕೊಡ್ತಾ ಇದ್ದಾರೆ. ಆ ನಾಗಲಿಂಗಪ್ಪನಿಗೆ ನೀವೆಲ್ಲ ಶರಣ ಹೋಗುವ ತನಕ ನಿಮಗೆ ಉಳಿಗಾಲಿಲ್ಲ ಅಂತೇಳಿ ಒಬ್ಬರು ಹಿರಿಯರು ಹೇಳಿದ್ರೆ, ಹೇಳಿದ ಕ್ಷಣ ಬ್ರಾಹ್ಮಣರಲ್ಲಿರ್ತಕ್ಕಂಥ ಕೆಲವೊಬ್ಬರು ಜನರೆಲ್ಲ ಬಂದು ನಾಗಲಿಂಗ ಸ್ವಾಮಿಗಳ ಶ್ರೀಚರಣಕ್ಕೆ ಎರಗಿ, ಯಪ್ಪ ನಮ್ಮಿಂದ ನಿನ್ನ ಪಲ್ಲಕ್ಕಿಯನ್ನು ನಿಲ್ಲಿಸೋದು ನಮಗೆ ಬಹಳ ತಪ್ಪಾತು, ನಮ್ಮನ್ನು ಕ್ಷಮಾ ಮಾಡ್ರಿ. ಆ ಬಳಿಕ ನಮ್ಮಲ್ಲೇನು ಆ ದುರ್ಗಿ ಬ್ಯಾನಿಯನ್ನು ಬಂದು ಹೊತ್ತಿದೆಯಲ್ಲ ಅದನ್ನು ತಾವು ನಿಲ್ಲಿಸಬೇಕು ಅಂತ ಯಾವಾಗ ಶರಣಾಗತರಾದರೂ ಆಗಲೇ ನಾಗಲಿಂಗ ಸ್ವಾಮಿಗಳು ಮತ್ತೆ ಅವರ ಮೇಲೆ ಕರುಣೆಯನ್ನು ತೋರಿ ಅದೇನು ಬರ್ತಿತ್ತಲ್ಲ ರೋಗ ನಿಲ್ಲಿಸಿ, ಮತ್ತೆ ಅವ್ರು ಹೇಳ್ತಿರ್ತಾರೆಪ್ಪ ನಿನ್ನ ಪಲ್ಲಕ್ಕಿ ಹ್ಯಾಂಗರಿಯಕ್ಕೆ ಹೋಗೋಲ್ಲ, ಅದಕ್ಕೆಲ್ಲ ನಾವು ಕಾಯಕರು ಪುರ ನೈವೇದ್ಯವನ್ನು ಮಾಡಿಕೊಂಡು ನಾವೆಲ್ಲ ಕೃತಕೃತ್ಯರಾಗ್ತೀವಿ ಅಂತ ಹೇಳಿ ಶರಣಾಗತರಾದಾಗ ಮತ್ತು ಅದೇ ಪಲ್ಲಕ್ಕಿನ ತಗೊಂಡು ಅವರು ಮೆರವಣಿಗೆ ಮಾಡ್ಕೊತ ಹೋದರು ಅಂಥೇಳಿ ಪುರಾಣದಲ್ಲಿ ಬರ್ತಿದೆ. ಆ ಬಳಿಕ ಅದನ್ನೇನು ಸುಮ್ಮನೆ ಮಾಡ್ಯಾನಂತ ಹಿಂಗಲ್ರಿ, ಈಗ ನೀವು ಯಾವಾಗಲಾದರೂ ಕೂಡ ಹುಬ್ಳಿಗೆ ಹೊಂಟಿದ್ರಿ ಅಂತಂದ್ರೆ ಹುಬ್ಳಿ ಹೆದ್ದಾರಿಯೊಳಗನನ್ನ ಮಧ್ಯದಲ್ಲಿದ ದಾರಿ ಹೋಗ್ತಿದೆ, ನವಲಗುಂದ ತಾಲೂಕಾದರಿ ಅದು, ಅಲ್ಲಿ ಅಣ್ಣಿಗಿರಿ ಇದೆಲ್ಲ ಅಲ್ಲಿ ಬರ್ತಿರ್ತಾವೆ. ಆ ಬಳಿಕ ಅಲ್ಲಿ ಏನು ಹೆಣದ ಒಂದು ಅದು ಉಸಾಯಿದಲ್ಲ, ಕುತ್ತು ಮೆರವಣಿಗೆ ಮಾಡಿಕೊಂಡು ಬಂದಂಥ ಉಸಾಯಿ ಈಗಲೂ ಕೂಡ ನಾಗಲಿಂಗ ಸ್ವಾಮಿಗಳ ಶ್ರೀಮಠದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ರು ಪ್ರತಿನಿತ್ಯದಲ್ಲಿ. ಅವರು ಪೂಜೆ ನಡೀತಕ್ಕಂಥ ಸಮಯದಲ್ಲಿ ಪ್ರಾತಃ ಕಾಲ ಸಂಧ್ಯಾಕಾಲ ಎರಡರಲ್ಲಿ ಪೂಜೆ ನಡೀತದೆ. ಅಂಥ ಪವಾಡವನ್ನು ಮಾಡಿದ ಕ್ಷಣ ಈಗೇನು ಗದಗಿನ ಶಿವಾನಂದರು ಅಂತ ನಾವು ಕರಿತೀವಲ್ಲ, ಗದಗಿನ ಶಿವಾನಂದರು ಕೂಡ ಹುಟ್ಟಬೇಕಾದರೆ ಅವರ ತಾಯಿ ತಂದೆಗಳಿಗೆ ಆಶೀರ್ವಾದವನ್ನು ಮಾಡಿದಂಥ ನಾಗಲಿಂಗ ಸ್ವಾಮಿಗಳು ಹೇಳಿದಂತೆ ಶಿವಾನಂದರು ಹುಟ್ಟೋಕ್ಕಿಂತ ಪೂರ್ವದಲ್ಲೇ ನಿಮ್ಮ ಹೊಟ್ಟೆಯಿಂದ ಈ ಜಗವನ್ನು ಬೆಳಗತಕ್ಕಂಥ ನಿಜಗುಣ ಶಿವಯೋಗಿಗಳ ಶಟಶಾಸ್ತ್ರವನ್ನು ಮನನ ಮಾಡಿಕೊಂಡು ಇಡೀ ಮನುಕುಲದ ಬಾಳಿಗೆಲ್ಲ ಬೆಳಕಾಗ್ತಕ್ಕಂಥ ಮಗ ಹುಟ್ಟಿ ಬರುತ್ತಾನೆ ಅಂತ ಹುಟ್ಟುವಕ್ಕಿಂತ ತತ್ಪೂರ್ವದಲ್ಲಿ ಭವಿಷ್ಯವಾಣಿಯನ್ನು ಅವರು ನುಡಿದು ಆಶೀರ್ವಾದ ಮಾಡಿ ತದ್ನಿಮಿತ್ಯ ಈಗ ಗದುಗಿನಲ್ಲಿ ಶಿವಾನಂದ ಸ್ವಾಮಿಗಳ ಶ್ರೀಮಠ ಇದೆ. ಮತ್ತು ಗದಗು, ಹುಬ್ಬಳ್ಳಿ, ಧಾರವಾಡ ಮತ್ತು ಬಾಗಲಕೋಟೆ ಅಷ್ಟೇ ಅಲ್ಲ, ನಮ್ಮ ವಿಜಯಪುರ ತನಕನೂ ಕೂಡ ಈಗ ವಿಜಯಪುರದ ಜ್ಞಾನಯೋಗಾಶ್ರಮದ ಪೂಜ್ಯ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮಿಗಳಂತ ನಾವೇನು ಕಾಣ್ತಾ ಇದ್ದೀವಲ್ಲ, ಆ ಸಿದ್ದೇಶ್ವರ ಸ್ವಾಮಿಗಳ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು. ಮಲ್ಲಿಕಾರ್ಜುನ ಸ್ವಾಮಿಗಳ ಗುರು ಯಾರಪ್ಪ ಅಂತಂದರೆ ಗದುಗಿನ ಶಿವಾನಂದರು. ಗದುಗಿನ ಶಿವಾನಂದರು ಅಂದರೆ
ನವಲಗುಂದದ ನಾಗಲಿಂಗ ಸ್ವಾಮಿಗಳು ಆಶೀರ್ವಾದ ಮಾಡಿದಂಥ ಶಿವಾನಂದರ ಪರಂಪರೆಯಂತ ಅಂಥ ಅದ್ಭುತವಾದಂಥ ಶಕ್ತಿಯನ್ನು ನಾಗಲಿಂಗಪ್ಪಗಳ ಕಡೆ ಇತ್ತು ಅಂಥೇಳಿ ಪುರಾಣದಲ್ಲಿ ಬರ್ತಾ ಇದೆ. ಇನ್ನೂ ಹಲವಾರು ಪವಾಡಗಳು, ಸಾವಿರಾರು ಪವಾಡಗಳನ್ನು ಮಾಡಿದ್ದಾರೆ. ಈ 10-11 ದಿನಗಳಲ್ಲಿ ಅವರು ಪವಾಡಗಳನ್ನು ಹೇಳಲಿಕ್ಕೆ ಸಾಲದು. ಕನಿಷ್ಠವಾಗಿ ಒಂದು ತಿಂಗಳರೇ ಅವರ ಈ ಪುರಾಣವನ್ನು ನಡಿಬೇಕು ಅಂತಕ್ಕಂಥದ್ದೊಂದು ನೇಮ ಇದೆ. ಆದರೂ ಕೂಡ 10 ದಿನಗಳಲ್ಲಿ ಆಗತಕ್ಕಂಥ ಕೆಲವೊಂದು ಪವಾಡಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನೊಂದು ಅವರು ಮಹತ್ತರವಾಗಿರ್ತಕ್ಕಂಥ ಘಟನೆ ಅಂತಂದರೆ, ಶಿಶುನಾಳ ಶರೀಫ ಸಾಹೇಬರ ಗುರುಗಳು ಗೋವಿಂದ ಭಟ್ರು, ಅವ್ರ ಗ್ರಾಮ ಕಳಸ. ಆ ಬಳಿಕ ಶರೀಫರಿಗೆ ಗುರು ಉಪದೇಶ ಕೊಟ್ಟಿದ್ದು ಗುಡಿಗೇರಿಯ ಕಲ್ಮಠದಲ್ಲಿ ಅವರಿಗೆಲ್ಲ ಶಾಸ್ತ್ರಾಭ್ಯಾಸ ಮಾಡಿರ್ತಕ್ಕಂಥವ್ರು. ಅಂಥ ಕಳಸದ ಗೋವಿಂದ ಭಟ್ಟರ ಕಡೆ ಒಬ್ಬ ಕಾಶಿ ಪಂಡಿತ ರಾಮಾನುಚಾರ್ಯ ಅಂತೇಳಿ ಅವ ತರ್ಕಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದ. ತರ್ಕಶಾಸ್ತ್ರ ಅಂತಂದ್ರೆ ಈ ಭಾರತ ದೇಶದಲ್ಲಿ ಪಂಡಿತರನ್ನು, ಜ್ಞಾನಿಗಳನ್ನು ವಿವಾದದಲ್ಲಿ ಮತ್ತು ಪ್ರಶ್ನೆ ಉತ್ತರಗಳಲ್ಲಿ ಅವ್ರನ್ನೆಲ್ಲ ಸೋಲಿಸಿಕೊಂಡು ಅವ ಸಂಚಾರ ಮಾಡುತ್ತಾ ಕಳಸ ಗ್ರಾಮಕ್ಕೆ ಬಂದಿದ್ದಂತೆ. ಕಳಸ ಗ್ರಾಮಕ್ಕೆ ಬಂದಾಗ ಮತ್ತು ಅಲ್ಲಿರ್ತಕ್ಕಂಥವ್ರ ಪ್ರತಿಭೆ ಗರಗದ ಮಡಿವಾಳಪ್ಪ, ಹುಬ್ಬಳ್ಳಿಯ ಸಿದ್ಧಾರೂಢರು ಮತ್ತು ಕಳಸದ ಗೋವಿಂದ ಭಟ್ಟರು, ಶರೀಫ ಸಾಹೇಬರು, ನಾಗಲಿಂಗರ ಪ್ರಭಾವ ಆ 4 ಜಿಲ್ಲೆಯೊಳಗೆ ಅತ್ಯಂತ ಅಪಾರವಾಗಿ ಬೆಳ್ಕೊಂಡು ಬಂದಿದೆ. ಹಾಗಾಗಿ ಆ ಕಳಸದ ಗೋವಿಂದ ಭಟ್ಟರ ವಿದ್ಯಾ ನೋಡಬೇಕು, ಅವನಿಗೆ ಪ್ರಶ್ನೆ ಮಾಡಬೇಕು, ಅವನು ಸೋಲಿಸಬೇಕು ಅಂತೇಳಿ ರಾಮಾನುಚಾರ್ಯ ಕಳಸ ಗ್ರಾಮಕ್ಕೆ ಬಂದು ಅವರ ಜೊತೆ ಕೆಲವು ಪ್ರಶ್ನೆಗಳನ್ನು ಹಂಚಿಕೊಳ್ತಾನೆ. ಅವರು ಕೇಳಿದ್ರಂತ, ನೀನೇನು ಅಭ್ಯಾಸ ಮಾಡಿ ಅಂತಂದಾಗ ಅವ ಹೇಳ್ದ, ಇವೆಲ್ಲ ತರ್ಕಶಾಸ್ತ್ರ ಮತ್ತು ಪಂಚಾಂಗ, ಈ ಮೊನ್ನೆ ನಾನು ಪ್ರಾರಂಭದಲ್ಲಿ ಹೇಳಿ ನೋಡ್ರಿ ಅವೆಷ್ಟೆಲ್ಲ ವಿದ್ಯೆಗಳು ಅದನ್ನೇ ಕಲ್ತಿದ್ದವ. ಅವಾಗ ಇವ್ರಂದ್ರಂತ, ಮುಟ್ಟಾಳ, ಎಂಥ ಪಾಪದ ಕೆಲಸ ಮಾಡ್ತೀಯೋ, ನಿನಗೆ ಬ್ರಹ್ಮಜ್ಞಾನ ಇಲ್ಲ, ಬ್ರಹ್ಮಬೋಧಿಲ್ಲ, ಸತ್ಯಜ್ಞಾನಿಲ್ಲ, ಪರಮಜ್ಞಾನಿಲ್ಲ, ಇವೆಲ್ಲ ತರ್ಕಶಾಸ್ತ್ರಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಪುಣ್ಯಾತ್ಮರ ಮಾನಭಂಗ ಮಾಡಿಕೊಂಡು ನನ್ನ ಮಾನಭಂಗ ಮಾಡಕ್ಕೆ ಬಂದೀಯ ಚಾಂಡಲ. ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿ ವಿದ್ಯಾವಂತನಾಗಿ ಈ ಮನುಕುಲಕ್ಕೆ ಬೇಕಾಗಿರತಕ್ಕಂಥ ವಿದ್ಯೆಯನ್ನು ತಿರಸ್ಕರಿಸಿ ಈ ಜೀವಿಗಳಿಗೆಲ್ಲ ಅತ್ಯಂತ ಕಷ್ಟ ಕೊಡ್ತಕ್ಕಂಥ ವಿದ್ಯಾ ಸಾಧನ ಮಾಡಿ ಅಪಮಾನ ಮಾಡಿ ಅಂತಂದರೆ ನೀನು ಬ್ರಹ್ಮ ರಾಕ್ಷಸನಾಗಿ ಹುಟ್ಟು ಅಂತ ಕಳಸದ ಗೋವಿಂದ ಭಟ್ಟರು ಶಾಪ ಕೊಟ್ರಂತ. ಶಾಪಗ್ರಸ್ತನಾದಂಥ ರಾಮಾನುಚಾರ್ಯ ಬಹಳ ಮನಸ್ಸಿಗೆ ನೋವಾಯಿತು ಅವನಿಗೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪರಮಜ್ಞಾನಿ ಆತ್ಮಜ್ಞಾನಿ ಗೋವಿಂದ ಭಟ್ಟರನ್ನು ನಾನು ಸೋಲಿಸಬೇಕಂತ ತರ್ಕಶಾಸ್ತ್ರದ ಹಮ್ಮಿನೊಳಗೆ ಅವಾಗ ಹೇಳ್ತಿರ್ತಾರಲ್ಲ, ವಿದ್ಯಾಮದ, ಸಂಪತ್ತಮದ, ಶಕ್ತಿಮದ, ರೂಪಮದ, ಯೌವನಮದ, ಅಧಿಕಾರ ಮದ, 8 ಮದಗಳು ಮನುಷ್ಯನಲ್ಲಿರುತ್ತವೆ. ಅದರ ಪೈಕಿ ಒಂದು ಇವನಲ್ಲಿ ವಿದ್ಯಾಮದ ಇತ್ತು. ಆ ವಿದ್ಯಾಮದದಿಂದ ಇವ್ರನ್ನ ಸೋಲಿಸಬೇಕಂತೇನು ಪ್ರಯತ್ನ ಮಾಡಿದ್ದ. ಆ ಬಳಿಕ ಬ್ರಹ್ಮಜ್ಞಾನಿ ಹತ್ತಿರ ಅವನ ವಿದ್ಯೆಯನ್ನು ನಾಟಲಿಲ್ಲ. ಕೊನೆಗೆ ಶಾಪಕ್ಕೆ ತುತ್ತಾದ. ಪಶ್ಚಾತ್ತಾಪಪಟ್ಟು ಮತ್ತೆ ಗೋವಿಂದ ಭಟ್ಟರ ಚರಣಕ್ಕೆ ನಮಸ್ಕರಿಸಿ ರಾಮಾನುಚಾರ್ಯ ಕೇಳ್ತಾನೆ, ಹೇ ಗುರುಗಳೇ, ಸದ್ಗುರುನಾಥ, ನಾನು ಅಜ್ಞಾನದ ವಶಾತವಾಗಿ ತರ್ಕಶಾಸ್ತ್ರದ ಹಮ್ಮಿನೊಳಗೆ ನಿಮ್ಮನ್ನೇನೇನೋ ಮಾತಾಡಿಕೊಂಡು ನಾನು ನಿಮ್ಮ ಶಾಪಕ್ಕೆ ಗುರಿಯಾದೆ. ಆದರೆ ಈ ಶಾಪದಿಂದ ನಾ ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು ಅಂತಂದಾಗ ಅವ್ರು ಹೇಳಿದ್ರಂತ, ನೋಡಪ್ಪ, ಈ ಶಾಪದಿಂದ ನೀವು ಮುಕ್ತನಾಗಬೇಕಾಗಿತ್ತು ಅಂತಂದರೆ ಮುಂದೊಂದು ಕಾಲದಲ್ಲಿ ನಿನಗೆ ಅಜಾತ ನಾಗಲಿಂಗ ಸ್ವಾಮಿ ಅಂತ ಬರ್ತಾ ಇದ್ದಾನೆ. ನವಲಗುಂದ ಗ್ರಾಮಕ್ಕೆ ಶ್ರೀಮಠ ಮಾಡಿಕೊಂಡು ಜಗತ್ ಸಂಚಾರ ಮಾಡುತ್ತಾ ಎಲ್ಲ ತೀರ್ಥಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿ ಈ ಜೀವಿಗಳನ್ನು ಉದ್ಧಾರ ಮಾಡ್ತಾ ಸಂಚಾರ ಮಾಡ್ತಾನೆ. ಅವನ ದರ್ಶನ ನಿನಗೆ ಯಾವತ್ತಾಗ್ತದೆ ಅಂದೇ ನಿನ್ನ ಈ ಶಾಪ, ಬ್ರಹ್ಮರಾಕ್ಷಸ ಶಾಪವನ್ನು ವಿಮೋಚನೆ ಆಗ್ತದೆ. ಅದರಿಂದ ನೀವು ಮುಕ್ತನಾಗತಿ ಅಂಥೇಳಿ ಕಳಸದ ಗೋವಿಂದ ಭಟ್ಟರು
ಆ ರಾಮಾನುಚಾರ್ಯನಿಗೆ ಆಶೀರ್ವಾದ ಮಾಡಿದರಂತೆ. ಆಶೀರ್ವಾದದಂತೆ ಮುಂದೊಂದು ದಿನ ಈ ನಮ್ಮ ಚರಿತ್ರ ನಾಯಕರಾಗಿರತಕ್ಕಂಥ ಅಜಾತನಾಗಲ್ಲಿಗ ಸ್ವಾಮಿಗಳ ಒಂದ್ಸಲ ದರ್ಶನ ಆಗಿದ್ದ ಕೂಡಲೇ ಆವಾಗ ಗುರುಗಳಿಗೆ ಅವನು ಹೇಳ್ತಾ ಇದ್ದ ನಾಗಲಿಂಗ ಸ್ವಾಮಿಗಳಿಗೆ, ಯಪ್ಪ, ನಾನು ಹಿಂದೆ ಒಬ್ಬ ಒಳ್ಳೆಯ ವಿದ್ಯಾವಂತನಾಗಿದ್ದೆ. ಕಾಶಿಯಲ್ಲಿ 12 ವರ್ಷ ನಾನು ಅಭ್ಯಾಸ ಮಾಡಿದ್ದೇನೆ. ಆದರೆ ಜನನ ಮರಣಗಳನ್ನು ನೀಗುವ ವಿದ್ಯಾ ಕಲೀಲಿಲ್ಲ ಮತ್ತು ಅಜ್ಞಾನದ ಕತ್ತಲೆ ಹೋಗ್ತಕ್ಕಂಥ ಜ್ಞಾನವನ್ನು ಕಲೀಲಿಲ್ಲ. ನಾನು ಎಲ್ಲರನ್ನ ಪ್ರಶ್ನೆ ಉತ್ತರಗಳಲ್ಲಿ ಸೋಲಿಸಬೇಕಂತ ತರ್ಕಶಾಸ್ತ್ರವೇ ಅತ್ಯಂತ ಅಭ್ಯಾಸ ಮಾಡಿ ಅಜ್ಞಾನಿಯಾಗಿ ಈ ಬ್ರಹ್ಮರಾಕ್ಷಸ ವೃತ್ತಿಗೆ ನಾನು ಎಲ್ಲಕ್ಕಿಂತಲೂ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೇನೆ, ಬ್ರಾಹ್ಮಣ ಕುಲದಲ್ಲಿ. ರಾಮಾನುಚಾರ್ಯ ಅಂತ ನನ್ನ ಹೆಸರು. ಆ ಕಳಸದ ಗೋವಿಂದ ಭಟ್ಟರ ಜೊತೆಯಲ್ಲಿ ಸರಸ ಮಾಡಲಿಕ್ಕೆ ಹೋಗಿ ನಾ ಶಾಪಕ್ಕೆ ಗುರಿಯಾಗಿದ್ದೀನಿ. ಅದಕ್ಕೆ ನಿಮ್ಮ ದರ್ಶನದಿಂದ ನನಗೆ ಮುಕ್ತಿ ಆಗಬೇಕು ಅಂತ ಕೇಳಿಕೊಂಡಾಗ ಅಜಾತ ನಾಗಲಿಂಗ ಸ್ವಾಮಿಯು ಕೂಡ ರಾಮಾನುಚಾರ್ಯನಿಗೆ ಬ್ರಹ್ಮರಾಕ್ಷಸನೆಲ್ಲ ಶಾಪ ಪಡ್ಕೊಂಡು ಬದುಕ್ತಿದ್ನಲ್ಲ, ಅವರ ದರ್ಶನ, ಅವರ ಹಸ್ತಸ್ಪರ್ಶ, ಅವರ ವಾಣಿ ಸ್ಪರ್ಶದಿಂದ ಬ್ರಹ್ಮರಾಕ್ಷಸ ವೃತ್ತಿಯನ್ನು ತ್ಯಾಗ ಮಾಡಿ ಆತ ನಿಜ ಮನುಷ್ಯನನ್ನಾಗಿ ಮಾಡಿದ್ರು ಅಂತಕ್ಕಂಥದ್ದನ್ನು ಈ ಪುರಾಣದಲ್ಲಿ ಬರ್ತಾ ಇದೆ. ತಾಯಿ ತಂದೆಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಉದ್ನೂರದ ಅತ್ಯಂತ ಸತ್ಸಂಗದ ಪ್ರೇಮಿಗಳು, ಅಧ್ಯಾತ್ಮ ಜೀವಿಗಳು ಮತ್ತು ಅಷ್ಟೇ ನಮ್ಮ ಈ ನಿಂಬಾಳ ಗ್ರಾಮಕ್ಕೆ ಅಪರೂಪವಾಗಿರ್ತಕ್ಕಂಥ ಸಂಬಂಧನೂ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮ, ಜಾತ್ರಾ ಮಹೋತ್ಸವ ಮತ್ತು ಸಿದ್ಧಲಿಂಗರ ಪರಮ ಶಿಷ್ಯರು. ಇವರೇನು ಅಜಾತ ನಾಗಲಿಂಗರು, ಲಚ್ಚಾಣದ ಸಿದ್ಧಲಿಂಗರು, ಹುಬ್ಬಳ್ಳಿಯ ಅದ್ವೈತ ತತ್ವದ ಸಾರ್ವಭೌಮ ಚಕ್ರವರ್ತಿಗಳಾದಂಥ ಸಿದ್ಧಾರೂಢರು ಮತ್ತು ಗರಗದ ಮಡಿವಾಳಪ್ಪ, ಶಿಶುನಾಳ ಶರೀಫ ಸಾಹೇಬರ ಬಗ್ಗೆ ಬಹಳ ಅನುಭವ ಇದೆ ಅವರಲ್ಲಿ. ಸಿದ್ಧಲಿಂಗ ಮುತ್ಯನ ಲೀಲಾ ಅಂತೂ ಅವರು ಬಹುತೇಕ ಮನಗದಾಗ, ಎದ್ದಾಗ, ಸ್ವಪ್ನ, ಜಾಗೃತ, ಸುಸುಪ್ತ ಮೂರೂ ಅವಸ್ಥೆಯಲ್ಲಿ ಆ ಸಿದ್ಧಲಿಂಗನನ್ನೇ ಕಾಣತಕ್ಕಂಥ ಮಹಾನುಭಾವರು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಬಿಡುವಿತ್ತು ಅಂತಂದ್ರೆ ಅವರಿಗೆ ಇವತ್ತು ಕೂಡ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ತಮ್ಮೆರಡು ನುಡಿಗಳನ್ನು ನಮ್ಮೆಲ್ಲರನ್ನು ಕುರಿತು ಹಂಚಿಕೊಳ್ಬೇಕಾಗಿ ನಮ್ಮ ನಿಂಬಾಳ ಗ್ರಾಮದ ಪರವಾಗಿ, ಈ ಜಾತ್ರಾ ಮಹೋತ್ಸವದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಅನುಮತಿಯ ಅವಕಾಶವನ್ನು ಕೊಡ್ತಾ ಇದ್ದೇನೆ. ಅದನ್ನು ಗೌಡರು